Namaskaram. So let's continue with the chapter electric charges and fields. So last video ನಾವು relative permittivity ಬಗ್ಗೆ ಡಿಸ್ಕಸ್ ಮಾಡಿದ್ವಿ. those who have seen that video. ಸೊ ಅದಾದಮೇಲೆ ನಾನು ಲಾಸ್ಟಿಗೆ ಆ ವಿಡಿಯೋದೊಳಗೆ ನಿಮಗೆ ಹೇಳಿದ್ದೆ ವಿಲ್ ಬಿ ಕಂಟಿನ್ಯೂಯಿಂಗ್ ವಿತ್ ನ್ಯೂಮರಿಕಲ್ಸ್ ಆನ್ ಕೂಲಮ್ಸ್ ಲಾ. ಸೊ as far as your syllabus is concerned, electric charges and fields is a very important chapter ಅಂತ ನಾನು ನಿಮ್ಗೆ ಹೇಳಿದ್ದೆ. ಹೋಪ್ಫುಲಿ ಇಲ್ಲಿ ತನಕ ಹಾಕಿದ್ದೆಲ್ಲ ವಿಡಿಯೋಸ್ ನೀವು ಅಪ್ ಟು ಡೇಟ್ ನೋಡಿರಿ ಅಂತ ಅಂದ್ಕೊಂಡಿನಿ. ಆ್ಯಂಡ್ ಪರ್ಟಿಕ್ಯುಲರ್ಲಿ ಈ ಚಾಪ್ಟರ್ಸು ಇಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ನಿಂದ ಹಿಡಿದು ಒಂದು 7 ಚಾಪ್ಟರ್ಸ್ ಏನು ಪಾರ್ಟ್ 1 ಒಳಗೆ ಬರ್ತಾವಲ್ಲ, ಇದರೊಳಗಿಂದ ನ್ಯೂಮರಿಕಲ್ಸ್ ಸ್ವಲ್ಪ ನಾವು ಹೆಚ್ಚಿಗೆ ಫೋಕಸ್ ಮಾಡ್ಬೇಕಾಗ್ತೈತಿ. ಸ್ವಲ್ಪ ಹೆಚ್ಚಿಗೆ ವೆರೈಟಿ ಬರ್ತಾವೆ, ವೆಕ್ಟರ್ ಕ್ವಾಂಟಿಟೀಸ್ ಇನ್ವಾಲ್ವ್ಡ್ ಇರ್ತಾವೆ. ಸೊ ಅದಕ್ಕೆ we'll start with numericals on Coulomb's law. In this video we'll be solving 2 numericals from the base book. Standard questions ಅದಾವೆ ಎರಡು ಕ್ವಶನ್ ಇದ್ದರು. they will take time explain ಮಾಡೋಕ್ಕೆ. 5 marks questions obviously. ಆ್ಯಂಡ್ ಇವು ಎರಡೂ ನಿಮ್ಮದು ಥಿಯರಿ ಎಕ್ಸಾಮ್ನೊಳಗೆ, ಫೈನಲ್ ಎಕ್ಸಾಮ್ನೊಳಗೆ ಕೇಳಬಹುದಾದಂಥ ಸ್ಟ್ಯಾಂಡರ್ಡ್ದು ಕ್ವಶನ್ಸ್ ಅದಾವೆ. ಸೊ ವಿಲ್ ಸ್ಟಾರ್ಟ್ ವಿತ್ ದ ಫಸ್ಟ್ ಕ್ವಶನ್. ಓಕೆ, ಇಲ್ಲೇ ನಾವು ಒಂದು ಸರ್ತಿ ಕ್ವಶನ್ ಓದ್ತೀನಿ. ಯಾರ ಕಡೆ ಟೆಕ್ಸ್ಟ್ ಬುಕ್ ಇಲ್ಲ ಅವ್ರಿಗೆ ಇಲ್ಲಿ ಸ್ಕ್ರೀನ್ನೊಳಗೆ ನಾನು ಅದನ್ನು ಡಿಸ್ಪ್ಲೇ ಮಾಡ್ತೀನಿ ಅಂತ. ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್ ಡೌನ್ ದ ಕ್ವಶನ್. ದ ಫಸ್ಟ್ ಕ್ವಶನ್ ಇಸ್ 2 small spheres carrying charges 10 microcoulomb and 20 microcoulomb. ಎರಡು ಚಾರ್ಜ್ ಅದಾವೆ. ಚಾರ್ಜ್ ಅನ್ನೋಕ್ಕೇನು ಸ್ಮಾಲ್ ಸ್ಪಿಯರ್ಸ್ ಅದಾವೆ, ಅದ್ರ ಮೇಲೆ ಚಾರ್ಜ್ ಮಾಡ್ಯಾರ. ಒಂದು 10 ಮೈಕ್ರೋಕೂಲಮ್, ಇನ್ನೊಂದು 20 ಮೈಕ್ರೋಕೂಲಮ್ ಆರ್ ಪ್ಲೇಸ್ಡ್ 0.05 ಮೀಟರ್ ಅಪಾರ್ಟ್. ಅಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಚಾರ್ಜಸ್ ಈಸ್ 0.05 ಮೀಟರ್ ಅಪಾರ್ಟ್ ಇನ್ ಫ್ರೀ ಸ್ಪೇಸ್. ಓಕೆ, ಫ್ರೀ ಸ್ಪೇಸ್ ಅಂದ ತಕ್ಷಣ ದೇ ಆರ್ ಟೆಲಿಂಗ್ ಅಸ್ ದ್ಯಾಟ್ ದ 2 ಚಾರ್ಜಸ್ ಆರ್ ಬೀನ್ ಪ್ಲೇಸ್ಡ್ ಇನ್ ವ್ಯಾಕ್ಯೂಮ್. ಬಿಕಾಸ್ ನಾನು ನಿಮ್ಗೆ ಹೇಳಿದ್ದೆ ಅದು ಫಾರ್ಮುಲಾ ಬರ್ತೈತೆ ನೋಡ್ರಿ, ಕೂಲಮ್ಸ್ ಲಾ ಅಂತ, ಕೂಲಂಬಿಯನ್ ಫಾರ್ಮುಲಾ. 1 ಡಿವೈಡೆಡ್ ಬೈ 4 pi ಎಪ್ಸಿಲಾನ್ ನಾಟ್ ಯೂಸ್ ಮಾಡ್ತೀವಿ, ಎಪ್ಸಿಲಾನ್ ಅಷ್ಟೇ ಯೂಸ್ ಮಾಡ್ತೀವಿ. ಇಟ್ ಡಿಪೆಂಡ್ಸ್ ಆನ್ ದ ವೆದರ್ ದ 2 ಚಾರ್ಜಸ್ ಆರ್ ಪ್ಲೇಸ್ಡ್ ಇನ್ ವ್ಯಾಕ್ಯೂಮ್ ಆರ್ ಎನಿ ಅದರ್ ಮೀಡಿಯಮ್. ಸೊ ಇವರಿಲ್ಲೇ ಮೆನ್ಷನ್ ಮಾಡ್ಯಾರ 2 ಚಾರ್ಜನ್ನು ಫ್ರೀ ಸ್ಪೇಸ್ನೊಳಗೆ ಇಟ್ಟಾರ ಅಂಥೇಳಿ. ದಟ್ ಮೀನ್ಸ್ ವ್ಯಾಕ್ಯೂಮ್ನೊಳಗೆ ಇಟ್ಟಾರ. ಕ್ಯಾಲ್ಕುಲೇಟ್ ಏನು ಕೇಳ್ತಾರೆ ಅವರಂದ್ರೆ, ಕ್ಯಾಲ್ಕುಲೇಟ್ ದ ಇಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಬಿಟ್ವೀನ್ ದೆಮ್. ಫಸ್ಟ್ ಥಿಂಗ್ ಫೋರ್ಸ್ ಕ್ಯಾಲ್ಕುಲೇಟ್ ಮಾಡಿರಿ. ಮತ್ತು ಅವ್ರು ಕೇಳ್ತಾರೆ ವಾಟ್ ವಿಲ್ ಬಿ ದ ಫೋರ್ಸ್ ಇನ್ ದ ಫಾಲೋವಿಂಗ್ ಕೇಸಸ್. ದಟ್ ಈಸ್ ವೆನ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಸ್ಪಿಯರ್ಸ್ ಈಸ್ ಡಬಲ್ಡ್. ಮೊದಲು ಎಷ್ಟಿತ್ತಲ್ಲ ಆ ಡಿಸ್ಟೆನ್ಸ್ಗಿಂತ ಡಬಲ್ ಮಾಡಿದಾಗ ಏನಾಗ್ತದೆ. ಆ್ಯಂಡ್ ಆ ಚಾರ್ಜ್ ಸೆಕೆಂಡ್ ಅದರೊಳಗೆ ಸೆಕೆಂಡ್ ಕೇಸ್, ಆ ಚಾರ್ಜ್ -15 ಮೈಕ್ರೋಕೂಲಮ್ ಈಸ್ ಆ್ಯಡೆಡ್ ಟು ಬೋತ್ ದ ಸ್ಪಿಯರ್ಸ್. ಸೊ ಇದನ್ನು ನಾವು ಡಿಸ್ಕಸ್ ಮಾಡ್ಕೊತ ಹೋಗೋಣಂತ್ರಿ ಈಗಲೇ. ಸೊ ಗಿವನ್ ಪಾರ್ಟ್ನೊಳಗೆ ಏನೈತಿ ಅದನ್ನು ಫಸ್ಟಿಗೆ ಬರ್ಕೊಳ್ಳೋಣ. ದೇರ್ ಆರ್ 2 ಸ್ಪಿಯರ್ಸ್. ಓಕೆ, ಕ್ವಶನ್ ನಂಬರ್ 1, ದೇರ್ ಆರ್ 2 ಸ್ಪಿಯರ್ಸ್ ಈ ರೀತಿ. ಓಕೆ, ಸ್ಪಿಯರ್ ಎ ಆ್ಯಂಡ್ ಸ್ಪಿಯರ್ ಬಿ ಅಂತ ಅಂದ್ಕೊಳ್ಳೋಣ. ಸೊ ಎರಡರ ಮೇಲೂ ಚಾರ್ಜಸ್ ಕೊಟ್ಟಾರೆ. ಒಂದು 10 ಮೈಕ್ರೋಕೂಲಮ್ ಐತೆ. ಓಕೆ, ಆ್ಯಂಡ್ ದಿ ಅದರ್ ಒನ್ ಇಸ್ 20 ಮೈಕ್ರೋಕೂಲಮ್. Okay, so 10 microcoulomb and 20 microcoulomb, they have not mentioned whether the 2 charges are positive or negative. ನಾವು ಎರಡು ಪಾಸಿಟಿವ್ ಅಥವಾ ಎರಡು ನೆಗೆಟಿವ್ ಅಂತ ಅನ್ಕೊಂಬಿಡೋಣ. ಅಂದ್ರೆ ಅವ್ರು ಮೆನ್ಷನ್ ಮಾಡಿಲ್ಲ ಕ್ಲಿಯರ್ ಆಗಿ ಅಂತ. ಎರಡು ಪಾಸಿಟಿವ್ ಅಂತ ಅನ್ಕೋಬೋದು ನಾವು. ಸೊ ಡಿಸ್ಟೆನ್ಸ್ ಏನೈತಿ, ಜಸ್ಟ್ ವ್ಯಾಲ್ಯೂಸ್ ಕರೆಕ್ಟ್ ಬರ್ಕೊಂಬಿಡೋಣ ಒಂದು ಸರ್ತಿ. ಡಿಸ್ಟೆನ್ಸ್ ಬಿಟ್ವೀನ್ ದೆಮ್, ಇಲ್ಲಿ ಡಿಸ್ಟೆನ್ಸ್ ಅಂದಾಗ ನಾವು ಆ ಎರಡು ಬಾಡಿದ ಸೆಂಟರ್ನಿಂದ ತೊಗೋಬೇಕು. ಆ್ಯಕ್ಚುಲಿ 0.05 ಮೀಟರ್ ಡಿಸ್ಟೆನ್ಸ್ ಐತೆ. ದೇ ಆರ್ ಪ್ಲೇಸ್ಡ್ ಇನ್ ವ್ಯಾಕ್ಯೂಮ್ ಅಂತ ಹೇಳ್ತಾರೆ. ಸೊ ದ ಗಿವನ್ ಪಾರ್ಟ್ನೊಳಗೆ ನಾವೇನೇನು ಬರ್ಕೋಬೋದು, Q1 ಫಸ್ಟ್ ಚಾರ್ಜ್ ಈಸ್ 10 ಮೈಕ್ರೋಕೂಲಮ್. ಜಸ್ಟ್ ಅ ಮಿನಿಟ್. Q2 ಈಸ್ ಈಕ್ವಲ್ಸ್ ಟು 20 ಮೈಕ್ರೋಕೂಲಮ್. ಸೊ ಇದನ್ನು ನಾನು 10 × 10 raised to ಮೈಕ್ರೋ ಇದನ್ನು -6 ಅಂತ ಬರ್ಕೊತೀನಿ. 20 ಇದನ್ನು 10 raised to -6 ಕೂಲಂಬ್ ಅಂತ ಬರ್ಕೊಂಡ್ಬಿಡ್ತೀನಿ. ಸೊ ಡಿಸ್ಟೆನ್ಸ್ ವಿಚ್ ಈಸ್ 0.05 ಮೀಟರ್ can be written as 5 × 10 raised to -2 ಮೀಟರ್. ಬೆಟರ್ ಹಿಂಗೆ ಬರ್ಕೊಂಬಿಟ್ರೆ ಫರ್ದರ್ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ನಮ್ಗೆ ಈಸಿ ಆಗ್ತೈತಿ. ಓಕೆ, ಇಷ್ಟಾದಮೇಲೆ ಅವನು ವ್ಯಾಕ್ಯೂಮ್ನೊಳಗೆ ಇಟ್ಟಾರಂತ ಒಂದು ಮಾತು ಹೇಳ್ತಾರೆ ಅವರು. ಟು ಕ್ಯಾಲ್ಕುಲೇಟ್ ಫಸ್ಟ್ ಒನ್
ಫೋರ್ಸ್. ಇವು ಎರಡು ಚಾರ್ಜ್ ನೋಡು ಎಷ್ಟು ಫೋರ್ಸ್ ಬರ್ತೈತೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಂತ ಹೇಳ್ಯಾರ. ಸೊ ಸೆಕೆಂಡ್ ಕೇಸ್ನೊಳಗೆ ಫೋರ್ಸ್ ಲೆಟ್ ಅಸ್ ಸೇ ಆ ಹೊಸ ಫೋರ್ಸ್ ಏನಾಗ್ತೈತಲ್ಲ ಲೆಟ್ ದ್ಯಾಟ್ ಬಿ ಎಫ್ ಡ್ಯಾಶ್. ಸೊ ಎಫ್ ಡ್ಯಾಶ್ ವೆನ್ ಡಿಸ್ಟೆನ್ಸ್ ಏನು ಮಾಡ್ತಾರೆ ನೋಡ್ರಿ, ಈಗ ಅವರು ಡಬಲ್ ಮಾಡ್ತಾರೆ. ಓಕೆ, ಈ ಕೇಸಿನೊಳಗೆ ಫಸ್ಟಿಗೆ. ನೆಕ್ಸ್ಟ್ ಅದಾದಮೇಲೆ ಎರಡೂ ಚಾರ್ಜಿಗೆ -15 ಮೈಕ್ರೋಕೂಲಮ್ ಆ್ಯಡ್ ಮಾಡ್ತಾರೆ. ಸೊ ಎಫ್ ಡ್ಯಾಶ್ ವೆನ್ ಡಿಸ್ಟೆನ್ಸ್ ಆರ್ ಈಸ್ ಡಬಲ್ಡ್, ಅವಾಗ ಎಷ್ಟು ಫೋರ್ಸ್ ಬರ್ತೈತೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡ್ಬೇಕಂತ. ಅದಾದಮೇಲೆ ಮತ್ತು ಹೊಸ ಫೋರ್ಸ್. ಓಕೆ, ಲೆಟ್ ಅಸ್ ಸೇ ಎಫ್ ಡಬಲ್ ಡ್ಯಾಶ್ ವೆನ್ -15 ಮೈಕ್ರೋಕೂಲಮ್. ಓಕೆ, ಬೆಟರ್ ಹಿಂಗೆ ಮಾಡ್ತೀನಿ ನಾನು. ಎಫ್ ಡಬಲ್ ಡ್ಯಾಶ್ ವೆನ್ Q3 ಅನ್ನೋದು ಇನ್ನೊಂದು ಚಾರ್ಜ್ ಮಾಡ್ಕೊಂಬಿಡೋಣ ಅದನ್ನು. -15 ಮೈಕ್ರೋಕೂಲಮ್ Q3 ಈಸ್ ಆ್ಯಡೆಡ್ ಟು Q1 ಆ್ಯಂಡ್ Q2 ಎರಡಕ್ಕೂ -15 ಮೈಕ್ರೋಕೂಲಂಬನ್ನ ಆ್ಯಡ್ ಮಾಡಿಕೊಂಡು ಟೋಟಲಿ ಅವಾಗ ಎಷ್ಟು ಫೋರ್ಸ್ ಬರ್ತೈತಿ ಅಂತ ಕೇಳ. ಹೌದಾ? ಸೊ ಈಗ ಇದನ್ನು ನೀವು ಬೆಟರು ವಿಡಿಯೋ ಪಾಸ್ ಮಾಡಿ ನೀವು ಟ್ರೈ ಮಾಡಿ, ಅಥವಾ ಟೆಕ್ಸ್ಟ್ ಬುಕ್ನೊಳಗೆ ಇರಲಿ, ಟೆಕ್ಸ್ಟ್ ಬುಕ್ನೊಳಗೆ ಅವ್ರು ಕೊಟ್ಟಿದ್ದು ವರ್ಕ್ಡ್ ಎಕ್ಸಾಂಪಲ್ನೊಳಗದ ಆನ್ಸರ್ ಇರಲಿ ಬಿಡಲಿ, ನೀವು ಒಂದು ಸರ್ತಿ ಸೀರಿಯಸ್ಲಿ ಇದನ್ನು ನೋಡ್ಕೊಳ್ಳೋದ ಟ್ರೈ ಮಾಡಿರಿ. ಆಲ್ರೆಡಿ ನೀವು ಟ್ರೈ ಮಾಡಿದರೆ ದಟ್ಸ್ ಗುಡ್. ಸೊ ಬೇಕಂದರೆ ವಿಡಿಯೋ ಪಾಸ್ ಮಾಡ್ಕೊಂಡು ಟ್ರೈ ಮಾಡಿರಿ. ದಟ್ಸ್ ಓಕೆ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಸೊ ಕ್ಯಾಲ್ಕುಲೇಷನ್ ನಾವು ಸ್ಟಾರ್ಟ್ ಮಾಡೋಣ ಈಗ. ಹಂಗಾರೆ ಫಸ್ಟಿಗೆ ಕೇಸ್ 1. ಸೊ ಕೇಸ್ 1ನೊಳಗೆ ಫೋರ್ಸ್ ಕ್ಯಾಲ್ಕುಲೇಟ್ ಮಾಡಿರಿ ಅಂತ ಹೇಳ. ಫೋರ್ಸ್ ಬಿಟ್ವೀನ್ ದ ಟೂ ಚಾರ್ಜಸ್. ಹೌದಾ? ಸೊ ಇದಕ್ಕೆ ಒಂದು ಫಾರ್ಮುಲಾ ಐತೆ ನಮ್ಮ ಕಡೆ. ಹೌದಾ? ಕೂಲಮ್ಸ್ ಫಾರ್ಮುಲಾ ಏನದು? ಎಫ್ ಇಸ್ ಈಕ್ವಲ್ಸ್ ಟು. ಸೊ ಇದು ನಾವು PUC ಫಸ್ಟ್ ಇಯರಿಂದ ನೋಡ್ಕೊಂಡು ಬಂದೀವಿ. ಇಟ್ಸ್ ಇಂಪಾರ್ಟೆಂಟ್, ಓಕೆ, ವೆರಿ ಇಂಪಾರ್ಟೆಂಟ್ ಟು ರೈಟ್ ದ ಫಾರ್ಮುಲಾ ಒನ್ಸ್ ಬಿಫೋರ್ ವಿ ಆ್ಯಕ್ಚುಲಿ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. ಸೊ ಎಫ್ ಈಸ್ ಈಕ್ವಲ್ಸ್ ಟು 1/4πε0 Q1 Q2 ಡಿವೈಡೆಡ್ ಬೈ R². ಹೌದಾ? ಇದು ಫಾರ್ಮುಲಾ. ದಟ್ ಈಸ್ ಈಕ್ವಲ್ಸ್ ಟು, ನಾನು ನಿಮ್ಗೆ ಹೇಳಿದ್ದೆ, ವಿ ಕ್ಯಾನ್ ರೀಪ್ಲೇಸ್ 1/4πε0 ವಿತ್ 9 × 10⁹. ಇದನ್ನು ನಾವು ಪ್ರೀವಿಯಸ್ ವೀಡಿಯೋಸ್ನೊಳಗೆ ಡಿಸ್ಕಸ್ ಮಾಡೀವಿ. ಮಲ್ಟಿಪ್ಲೈಡ್ ಬೈ Q1 ಈಸ್ 10 ಮೈಕ್ರೋಕೂಲಮ್, 10 × 10⁻⁻6, 20 × 10⁻⁻6 divided by distance which is 5 × 10⁻² whole square. ಸೊ ಈ ಫಾರ್ಮುಲಾ ಏನು ಬರೀತೀವಲ್ಲ, ಇದಕ್ಕೆ ಒಂದು ಮಾರ್ಕ್ ಇರ್ತೈತಿ. ಅದರಾಗಿನ ವ್ಯಾಲ್ಯೂಸ್, ಅಪ್ರೋಪ್ರಿಯೇಟ್ ವ್ಯಾಲ್ಯೂಸ್ ನಾವು ಕರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿದ್ದಕ್ಕೆ 1 ಮಾರ್ಕ್ಸ್ ಇರುತ್ತೆ. ಬಿಫೋರ್ ವಿ ಕ್ಯಾನ್ ಜಂಪ್ ಇನ್ ಟು ದ ಕ್ಯಾಲ್ಕುಲೇಷನ್. ಸೊ ನೆಕ್ಸ್ಟ್, ಸೊ ದ್ಯಾಟ್ ಗಿವ್ಸ್ ಅಸ್ 9 × 10⁻⁹ ಇಂಟು ಇದನ್ನು 20 10s ಬೇಕಾರೆ 200 ಅಂತ ಮಾಡ್ಕೊಂಡು 10⁻⁶ -6 ಸೇರಿ 10⁻12 ಆತ, ಡಿವೈಡೆಡ್ ಬೈ 25, ಓಕೆ, ಇಂಟು 10⁻⁻⁴. 5² 25 10⁻² ಹೋಲ್ ಸ್ಕ್ವೇರ್ 10⁻⁴ ಆತ. ಸೊ ಇದು ನೀವು ಮುಂದೆ ಕ್ಯಾಲ್ಕುಲೇಟರ್ನಾಗಾರ ಕ್ಯಾಲ್ಕುಲೇಷನ್ ಮಾಡಿರಿ ಅಥವಾ ಹಂಗೂ ಮಾಡ್ಬೋದು. ಸೊ 25 1s, ಇದು 25 8s ಬರ್ತೈತೆ. ಓಕೆ, ಸೊ ಬಿಕಾಸ್ 25 4s ಈಸ್ 100, ಅದರ ಡಬಲ್ ಅಂದರೆ 8 ಬಂತ. 8 9s ಈಸ್ 72. ಈ -4 ಮ್ಯಾಲೆ ಹೋದರೆ +4 ಆತ. ಸೊ ದ್ಯಾಟ್ ವಿಲ್ ಮೇಕ್ ದಿಸ್ 10⁻⁸. ಹೌದಾ? ಸೊ 10⁻⁸, ಇದೊಂದು 10⁻⁹, ಇದು +9, 9 - 8 1 ಉಳಿತು. ಸೊ ಫೈನಲಿ ವಿಲ್ ಗೆಟ್ 720 Newton ಈಸ್ ದ ಇನಿಷಿಯಲ್ ಫೋರ್ಸ್ ಬಿಟ್ವೀನ್ ದ ಟೂ ಚಾರ್ಜಸ್. ಅಂದರೆ ಡಿಸ್ಟೆನ್ಸ್ ಡಬಲ್, ಆಮೇಲೆ ಚಾರ್ಜ್ ಏನು ಆ್ಯಡ್ ಮಾಡೀವಿ ಅಂತ ಹೇಳ್ತಾರಲ್ಲ, ಅದೆಲ್ಲ ಮಾಡೋಕ್ಕಿಂತ ಮೊದಲು. ಓಕೆ, ಸೊ 720 Newton ಬಂತು. ಕೇಸ್ 2 ಕಡೆ ನಾವು ಹೋದರೆ, ಇದು ಯಾವಾಗ? ವೆನ್ ಡಿಸ್ಟೆನ್ಸ್ ಈಸ್ ಡಬಲ್ಡ್. ಸೊ ವೆನ್ ಡಿಸ್ಟೆನ್ಸ್ ಈಸ್ ಡಬಲ್ಡ್ ಅಲ್ಲ, ಇಲ್ಲೇ 2 ವೇಸ್ ಅದಾವೆ ಈ ಕ್ವಶನನ್ನು ಫರ್ದರ್ ಸಾಲ್ವ್ ಮಾಡೋಕ್ಕೆ. ಏನಂದ್ರೆ ಡಿಸ್ಟೆನ್ಸ್ ಡಬಲ್ ಮಾಡ್ಯಾರ ಅಂತಂದ್ರೆ 0.05 ಮೀಟರ್ ಏನು ಡಿಸ್ಟೆನ್ಸ್ ಕೊಟ್ಟಲ್ಲ, ಇದನ್ನು ಇಂಟು 2 ಮಾಡಿ 0.1 ಮೀಟರ್ ಆಗ್ತೈತೆ ಅದು ಡಬಲ್ ಮಾಡಿದ ಕೂಡ. ಯೂಸಿಂಗ್ ದ್ಯಾಟ್ ವ್ಯಾಲ್ಯೂ 0.1 ಮೀಟರ್
ಇನ್ನೊಂದು ಸರ್ತಿ ಎಲ್ಲ ವ್ಯಾಲ್ಯೂಸ್ ಹಾಕಿ ಕ್ಯಾಲ್ಕುಲೇಷನ್ ಮಾಡಬಹುದು. ದಟ್ ಈಸ್ ಒನ್ ವೇ. ದರ್ ಈಸ್ ಒನ್ ಮೋರ್ ವೇ, ಯೂಸಿಂಗ್ ದ ಫಾರ್ಮುಲಾ ಆ್ಯಂಡ್ ಯೂಸಿಂಗ್ ದ ಟೆಕ್ನಿಕ್ ಆಫ್ ಡೈರೆಕ್ಟ್ಲಿ ಆ್ಯಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಕನ್ಸೆಪ್ಟ್. ಅದರಿಂದನೂ ಸಾಲ್ವ್ ಮಾಡ್ಬೋದು, ಮಾರ್ಕ್ಸ್ ಕೊಡ್ತಾರೆ. ಅಂದರೆ ಒಂದು ಸರ್ತಿ ನೀವು ಈ ರೀತಿ ಫಾರ್ಮುಲಾ ಹಚ್ಚಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಷನ್ ಮಾಡಿ ಆನ್ಸರ್ ಏನು ತೊಗೊಂಡಿರ್ತೀರಲ್ಲ, ಬೇಸ್ಡ್ ಆನ್ ದ ಸೇಮ್ ಫಾರ್ಮುಲಾ ಅವರು ಫರ್ದರ್ ಕ್ವಶನ್ ಕೇಳಿದರು ಅಂದರೆ, ಲೈಕ್ ಹಿಂಗೆ ಡಬಲ್ ಮಾಡೀವಿ ಡಿಸ್ಟೆನ್ಸನ್ನು ಈ ರೀತಿ ಕೇಳಿದಾಗ ಯು ಕ್ಯಾನ್ ಡೂ ದ್ಯಾಟ್. ಹೆಂಗಂದ್ರೆ ಈಗ ನೋಡ್ರಿ, ಒಂದು ನಿಮಿಷ. ಸೊ ಈಗ ನಮ್ಮ ಕಡೆ ಕೂಲಮ್ಸ್ ಫಾರ್ಮುಲಾ ಏನೈತಲ್ಲ, ಇಲ್ಲಿ ಬರೀತೀನಿ ನಾವು ಒಂದು ಸರ್ತಿ. ವಿ ಹ್ಯಾವ್ ಎಫ್ ಈಸ್ ಈಕ್ವಲ್ಸ್ ಟು 1/4πε0 q1 q2 divided by r square. So here it's quite clear that force is inversely proportional to square of the distance, provided the other quantities remain constant. 1/4πε0 ಅಂತೂ ಕಾನ್ಸ್ಟೆಂಟ್. ಇಲ್ಲಿ ನಾವು ಚಾರ್ಜಸ್ ಇದ್ದು ವ್ಯಾಲ್ಯೂಸ್ ಅಂತೂ ಚೇಂಜ್ ಮಾಡಿಲ್ಲ. -15 ಮೈಕ್ರೋ ಕೂಲಂಬನ್ನು ಆ್ಯಡ್ ಮಾಡ್ತೀವಿ, ಅದು ಆದರೆ ದಟ್ ಈಸ್ ಇನ್ ಕೇಸ್ 3. ಸೊ ರೈಟ್ ನಾವು if there is no change in the values of the two charges q1 and q2 and 1/4πε0 being constant, force can be written as inversely proportional to square of the distance. That means distance in a double ಮಾಡ್ಯಾರಂದ್ರೆ force ಅದರದ್ದು ಸ್ಕ್ವೇರ್ ಟೈಮ್ಸ್ ಚೇಂಜ್ ಆಗ್ತೈತಿ. ಬಟ್ as they are inversely proportional to each other, when distance increases, force decreases as they are inversely proportional. And square anta iduddಕ್ಕೆ when distance changes by a factor of 2, double iduddಕ್ಕೆ ಅದನ್ನು ಸ್ಕ್ವೇರ್ ಮಾಡಿದರೆ force changes by a factor of 4. okay, so ಇಲ್ಲೇ therefore force is inversely proportional to square of the distance. therefore force ನಾ ಇಲ್ಲಿ ಬರಿತೀನಿ decreases ಯಾಕೆ, ಡಿಸ್ಟೆನ್ಸ್ ಇನ್ಕ್ರೀಸ್ ಆಗೈತಿ ಆ್ಯಂಡ್ ದೀಸ್ ಟು ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಸೊ ಡಿಕ್ರೀಸಸ್ ಬೈ 4 times. ಓಕೆ, ದೇರ್ ಫೋರ್ ದ ನ್ಯೂ ಫೋರ್ಸ್ ಎಫ್ ಡ್ಯಾಶ್ ಇಸ್ ಈಕ್ವಲ್ ಟು ಏನಿರ್ತೈತಿ, ಎಫ್ ಡಿವೈಡೆಡ್ ಬೈ 4. ಸೊ ಫೋರ್ಸ್ ಎಷ್ಟೈತಿ ರೈಟ್ ನಾವು, ಇನಿಷಿಯಲ್ ಫೋರ್ಸ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೆ 720. ಹೌದಾ? ಸೊ ವೆನ್ ಯು ಡಿವೈಡ್ ದಿಸ್ ಬೈ 4, you'll get it as 180 Newton. So this is the new force when the distance has been doubled. So case 3 ಒಂದೈತಿಲ್ಲ. ಓಕೆ, ಸೊ ಬೆಟರ್ ನಾನು ಏನು ಮಾಡ್ತೀನಿ, ಇದು ಡೈಗ್ರಾಮ್ ರಿಮೂವ್ ಮಾಡ್ತೀನಿ ಮ್ಯಾಲಿಂದ. ಸೊ ಕೇಸ್ 3 ಒಳಗೆ ನಾವೇನು ಮಾಡ್ತೀವಿ, -15 ಮೈಕ್ರೋ ಕೂಲಮ್ನ ಚಾರ್ಜನ್ನು -15 ಮೈಕ್ರೋ ಕೂಲಮ್ ಚಾರ್ಜ್, ನೆಗೆಟಿವ್ ಚಾರ್ಜನ್ನು ಎರಡೂ ಚಾರ್ಜಿಗೆ ಆ್ಯಡ್ ಮಾಡ್ತೀವಿ. ಓಕೆ, ಕೇಸ್ 3 ಒಳಗೆ. ಕೇಸ್ 3 ವೆನ್ Q3 ಅನ್ನುವಂಥ ಇನ್ನೊಂದು ಚಾರ್ಜ್ -15 ಮೈಕ್ರೋ ಕೂಲಮ್ ಈಸ್ ಆ್ಯಡೆಡ್ ಟು Q1 ಆ್ಯಂಡ್ Q2. ಸೊ ದೇರ್ ಫೋರ್ Q1 ಇದ್ದದ್ದು Q1 ಡ್ಯಾಶ್ ಆಗ್ತೈತಿ, ಈಗ ಒಂದು ಹೊಸ ವ್ಯಾಲ್ಯೂ ಬರ್ತೈತಿ. ಸೊ Q1 ಮೊದಲು ಎಷ್ಟಿತ್ತು, 10 ಮೈಕ್ರೋ ಕೂಲಮ್. ಅದಕ್ಕೆ -15 ಆ್ಯಡ್ ಮಾಡ್ತಾರಂದ್ರೆ ಇಟ್ ಬಿಕಮ್ಸ್ ನೆಗೆಟಿವ್ -5 ಮೈಕ್ರೋ ಕೂಲಮ್ ಆತಿಗಿದ್ದು Q1 ಡ್ಯಾಶ್. ಸಿಮಿಲರ್ಲಿ Q2 ವಾಸ್ 20 ಮೈಕ್ರೋ ಕೂಲಮ್, ಅದಕ್ಕೆ -15 ಆ್ಯಡ್ ಮಾಡಿದರೆ ದ್ಯಾಟ್ ಬಿಕಮ್ಸ್ +5 ಮೈಕ್ರೋ ಕೂಲಮ್. ಸೊ ಯೂಸಿಂಗ್ ದೀಸ್ ವ್ಯಾಲ್ಯೂಸ್ ಇನ್ನೊಂದು ಸರ್ತಿ ನಾವೀಗ ಫೋರ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಆ್ಯಂಡ್ ಕೇಸ್ 3 ಒಳಗೆ ಡಿಸ್ಟೆನ್ಸ್ ಚೇಂಜ್ ಮಾಡಿಲ್ಲ. ಡಿಸ್ಟೆನ್ಸ್ ಏನು ಮೊದಲಿಗೆ 0.05 ಮೀಟರ್ ಇರ್ತೈತಲ್ಲ, ದ್ಯಾಟ್ ರಿಮೇನ್ಸ್ ಸೇಮ್. ಸೊ ಯೂಸಿಂಗ್ ದೋಸ್ ವ್ಯಾಲ್ಯೂಸ್, ಇಫ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ಫೋರ್ಸ್ ಒನ್ಸ್ ಅಗೇನ್, ಲೆಟ್ ಅಸ್ ಸೇ ಇಟ್ ಈಸ್ ಎಫ್ ಡಬಲ್ ಡ್ಯಾಶ್. ಸೊ ಇಲ್ಲಿ ಡೈರೆಕ್ಟ್ಲಿ ನಾವು ವ್ಯಾಲ್ಯೂಸ್ ಬರೀತೀನಿ ಈಗ. ಇಟ್ಸ್ ಬೆಟರ್ ಒನ್ಸ್ ಅಗೇನ್ ಇಫ್ ಯು ರೈಟ್ ದ ಫಾರ್ಮುಲಾ. 9 × 10⁹ ಇಂಟು Q1 ಈಸ್ 5 ಮೈಕ್ರೋ ಕೂಲಮ್. ಆಮೇಲೆ ಥಿಯರಿ ಪಾರ್ಟ್ನೊಳಗೆ ನಾನು ನಿಮ್ಗೆ ಹೇಳಿದ್ದೆ, ವೆನ್ ವಿ ಯೂಸ್ ಕೂಲಮ್ಸ್ ಫಾರ್ಮುಲಾ, ಇಲ್ಲೇ ಚಾರ್ಜಸ್ ಬರ್ತಾವಲ್ಲ Q1 ಆ್ಯಂಡ್ Q2, ಅವುಗಳ ಮ್ಯಾಗ್ನಿಟ್ಯೂಡ್ ಅಷ್ಟೇ ಬರೀಬೇಕು ನಾವು. ನೆಗೆಟಿವ್ ಇರಲಿ ಪಾಸಿಟಿವ್ ಇರಲಿ, ಮ್ಯಾಗ್ನಿಟ್ಯೂಡ್ ಅಷ್ಟೇ ಬರೀಬೇಕು. ಸೊ 9 × 10⁹ ಇಂಟು 5 × 10⁻6 ಅಂದರೆ -5 ಮೈಕ್ರೋ ಕೂಲಮ್ ಬೈತೆ ಅಂತ ಹೇಳಿ, ಯು ನೀಡ್ ನಾಟ್ ಯೂಸ್ ದ ಸೈನ್ ಮೈನಸ್ ಹಿಯರ್.
you need to consider only the magnitude multiplied by ಇದನ್ನು 5 into 10 raised to minus 6 divided by the distance remains same, which is 5 into 10 raised to minus 2 whole square. So better ನಾನು ಏನು ಮಾಡ್ತೀನಿ 5 into 10 raised to minus 2 whole square ಅನ್ನು I will write it as 5 into 10 raised to minus 2 into 5 into 10 raised to minus 2, ಬಿಕಾಸ್ ಇಲ್ಲಿ ಏನಾಗ್ಬಿಡೈತೆ ಅಂದರೆ 4 ಕಡೆ 5 ಬಂದೈತಿ, ಅದು ಒಂದಕ್ಕೊಂದು ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ಫೈನಲಿ ಇದು 10 raised to minus 2 10 raised to minus 2 ಎರಡು ಸೇರಿ 10 raised to minus 4 ಆಗುತ್ತೆ. ಸೊ ಆ 10 raised to minus 4 ಮ್ಯಾಲೆ ಬಂದರೆ ಇಟ್ ಬಿಕಮ್ಸ್ ಪ್ಲಸ್ 4. ಆ ಪ್ಲಸ್ 4 ಆಗಿದ್ದು ಇಲ್ಲಿ 10 raised to minus 2 ಆಗುತ್ತೆ, ಹೌದಾ? 10 raised to minus 2 10 raised to minus 6 is 10 raised to minus 8. ಆ 10 raised to minus 8 ಇಲ್ಲಿ ನೀವು ಆ್ಯಡ್ ಮಾಡಿದರೆ that becomes into 10 raised to 1 ಅಷ್ಟೇ. ಸೊ ಫೈನಲಿ we'll have the answer as 90 Newton, which is F double dash, and that is case 3 when the two charges are added with one more charge, that is minus 15 microcoulomb. So hopefully ಇದು ಕ್ವಶನ್ ನಿಮಗೆ ಕ್ಲಿಯರಾಗಿ ಅರ್ಥ ಆಯ್ತು ಅಂತ ಅಂದ್ಕೊಂಡಿನಿ. ಆ್ಯಂಡ್ ಬೆಟರ್ ನೀವು ಫಸ್ಟಿಗೆ ಇದನ್ನು ಸಾಲ್ವ್ ಮಾಡಿ ಆಮೇಲೆ ಇಲ್ಲಿ ನೋಡಿದ್ರಿ ಅಂತ ಅಂದ್ಕೊಂಡಿನಿ. ಇಫ್ ನಾಟ್ ಅಟ್ಲೀಸ್ಟ್ ನೆಕ್ಸ್ಟ್ ಕ್ವಶನ್ ಸೆಕೆಂಡ್ ಕ್ವಶನ್ ನಾವೀಗ ಇಲ್ಲಿ ಏನು ಡಿಸ್ಪ್ಲೇ ಮಾಡ್ತೀವಲ್ಲ ಅದನ್ನಾರ ನೀವು ವಿಡಿಯೋ ಪಾಸ್ ಮಾಡ್ಕೊಂಡು ನೀವು ಫಸ್ಟಿಗೆ ಟ್ರೈ ಮಾಡಿ ಆಮೇಲೆ ಇದು ಕ್ಯಾಲ್ಕುಲೇಷನ್ ಕಡೆ ನೀವು ಫೋಕಸ್ ಮಾಡಿದ್ರೆ ಚಲೋ. ಓಕೆ, ಒಂದು ಸರ್ತಿ ಬೇಕಾದ್ರೆ ಇನ್ನೊಮ್ಮೆ ಇದಿಷ್ಟು ನೋಡ್ಕೊತಿದ್ರೆ ಏನರ ಬರ್ಕೊತಿದ್ರೆ ಇದನ್ನು ಮಾಡಿರಿ. ವಿಲ್ ಕಂಟಿನ್ಯೂ ವಿತ್ ದ ನೆಕ್ಸ್ಟ್ ಕ್ವಶನ್. ಓಕೆ, so let's continue with the next question number 2, which is again based on Coulomb's law. So slightly complicated ಐತಿ ಫಸ್ಟ್ ಕ್ವಶನ್ ಕಂಪ್ಯಾರಿಸನ್ ಮಾಡಿದರೆ. ಸೊ ಇವು ಮುಂದೆ ಹೋದಂಗೆ ಕಾಂಪ್ಲಿಕೇಟ್ ಹಾಕೊಂತ ಹೋಗ್ತಾವೆ. ಇನ್ನೊಂದು ಕನ್ಸೆಪ್ಟ್ ಬರ್ತೈತೆ, ಫೋರ್ಸ್ ಬಿಟ್ವೀನ್ ಮಲ್ಟಿಪಲ್ ಚಾರ್ಜಸ್ ಅಂತ. ರೈಟ್ ನೌ ವಿ ಆರ್ ಡಿಸ್ಕಸಿಂಗ್ ಫೋರ್ಸ್ ಬಿಟ್ವೀನ್ 2 ಚಾರ್ಜಸ್ ಅಷ್ಟೆ. ಸೊ ವೆನ್ ಇಟ್ ಗೆಟ್ಸ್ ಟು ಮಲ್ಟಿಪಲ್ ಚಾರ್ಜಸ್ ಸಾರಿ, ಸೊ ವೆಕ್ಟರ್ ಕ್ವಾಂಟಿಟೀಸ್ ಇನ್ವಾಲ್ವ್ ಆಗಕ್ಕೆ ಸ್ಟಾರ್ಟ್ ಆಗ್ತಾವೆ. ಸೊ ಫಸ್ಟ್ ಕ್ವಶನ್ ನಂಬರ್ 2 ಮುಗಿಸೋಣ. ಫೋರ್ಸ್ ಬಿಟ್ವೀನ್ 2 ಚಾರ್ಜಸ್ 1 10 times ದಿ ಅದರ್, ಅಂದರೆ 2 ಚಾರ್ಜ್ ಅದಾವೆ. ಸೊ ಲೆಟ್ ಅಸ್ ಸೇ Q1 ಆ್ಯಂಡ್ Q2. Q1 ಕಿಂತ Q2 10 times larger value ಐತಿ. ದೇ ಹ್ಯಾವ್ ನಾಟ್ ಗಿವನ್ ದ ವ್ಯಾಲ್ಯೂಸ್ ಆಫ್ ದ 2 ಚಾರ್ಜಸ್. So force between 2 charges 1 10 times the other is 36 into 10 raised to minus 6 Newton. ಅಂದರೆ ಅವು ಎರಡು ಚಾರ್ಜ್ಗಳ ವ್ಯಾಲ್ಯೂ ಕೊಟ್ಟಿಲ್ಲ, ಅವು ಎರಡು ನೋಡು ಎಷ್ಟು ಫೋರ್ಸ್ ಐತಿ ಅಂತ ಕೊಟ್ಟಾರೆ. ವೆನ್ ಸಪರೇಟೆಡ್ ಬೈ ಅ ಸರ್ಟನ್ ಡಿಸ್ಟೆನ್ಸ್. ಓಕೆ, ಡಿಸ್ಟೆನ್ಸು ಮೆನ್ಷನ್ ಮಾಡಿಲ್ಲ ಅವರು ಎಷ್ಟೈತೆ ಅಂತ. ಆನ್ ಇನ್ಕ್ರೀಸಿಂಗ್ ದ ಸಪರೇಷನ್ ಬೈ 5 ಮೀಟರ್, ಅಂದ್ರೆ ಮೊದಲೆಷ್ಟು ಡಿಸ್ಟೆನ್ಸ್ ಇತ್ತಲ್ಲ ಎಷ್ಟಂತ ಕೊಟ್ಟಿಲ್ಲ ಅವರು, ಅದಕ್ಕೆ 5 ಮೀಟರ್ ಆ್ಯಡ್ ಮಾಡಿದರೆ the force reduces to 25 into 10 raised to minus 6 Newton. Obviously force ಕಡಿಮೆ ಆಗಬೇಕು ಬಿಕಾಸ್ ಡಿಸ್ಟೆನ್ಸ್ ಜಾಸ್ತಿ ಮಾಡ್ಯಾರ. ದಟ್ ಮೀನ್ಸ್ ದೇ ಹ್ಯಾವ್ ಗಿವನ್ ಅಸ್ ದ ಇನಿಷಿಯಲ್ ಫೋರ್ಸ್ ಬಿಟ್ವೀನ್ ದ 2 ಚಾರ್ಜಸ್ ಆ್ಯಂಡ್ ದ ಫೈನಲ್ ಫೋರ್ಸ್ ಬಿಟ್ವೀನ್ ದ 2 ಚಾರ್ಜಸ್. ಡಿಸ್ಟೆನ್ಸ್ ಜಾಸ್ತಿ ಮಾಡಿದ್ಮೇಲೆ ಅವ್ರೇನು ಕೇಳ್ತಾರೆ, ಕ್ಯಾಲ್ಕುಲೇಟ್ ದ ಇನಿಷಿಯಲ್ ಸಪರೇಷನ್. ಅಂದರೆ 5 ಮೀಟರ್ ಡಿಸ್ಟೆನ್ಸನ್ನು ಇನ್ಕ್ರೀಸ್ ಮಾಡಿದ್ರಲ್ಲ, ಇನ್ಕ್ರೀಸ್ ಮಾಡೋಕ್ಕಿಂತ ಮೊದಲು ಡಿಸ್ಟೆನ್ಸ್ ಎಷ್ಟಿತ್ತು ಅದನ್ನು, ಆ್ಯಂಡ್ ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜಸ್, ಅವು ಎರಡು ಚಾರ್ಜ್ಗಳ ವ್ಯಾಲ್ಯೂ ಕೇಳಾರ. ಸೊ ಏನೈತಿದೆ ಕ್ವಶನ್ ಅಂತ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ದೇರ್ ಆರ್ 2 ಚಾರ್ಜಸ್ ಹಿಯರ್, Q1 ಆ್ಯಂಡ್ Q2, ವಿಚ್ ಆರ್ ಸಪರೇಟೆಡ್ ಬೈ ಅ ಸರ್ಟನ್ ಡಿಸ್ಟೆನ್ಸ್ ಆರ್. ಅವರು ಈ ಕ್ವಶನ್ನೊಳಗೆ ಆ ಎರಡು ಚಾರ್ಜನ್ನು ಯಾವ ಮೀಡಿಯಮ್ನೊಳಗಿಟ್ಟಾರ ಅಂತ ಅನ್ನೋದನ್ನು ಮೆನ್ಷನ್ ಮಾಡಿಲ್ಲ. ವ್ಯಾಕ್ಯೂಮ್ನೊಳಗಿಟ್ಟಾರೋ ಏರ್ನೊಳಗಿಟ್ಟಾರೋ ಎಲ್ಲಿ ಅಂತ ಅನ್ನೋದನ್ನು ಮೆನ್ಷನ್ ಮಾಡಿಲ್ಲ. ಓಕೆ, ಹಂಗಿದ್ದಾಗ ವಿ ನೀಡ್ ಟು ಅಸ್ಯೂಮ್ ದ್ಯಾಟ್ ದ 2 ಚಾರ್ಜಸ್ ಆರ್ ಪ್ಲೇಸ್ಡ್ ಇನ್ ವ್ಯಾಕ್ಯೂಮ್ ಅಥವಾ ಏರ್. ಎರಡು ಚಾರ್ಜ್ ವ್ಯಾಕ್ಯೂಮರ ಇರಲಿ ಏರರ ಇರಲಿ, ವಿ ಕ್ಯಾನ್ ಯೂಸ್ 1 divided by 4πε0. ವೈ ದಿಸ್ ಈಸ್ ಇಂಪಾರ್ಟೆಂಟ್ ಅಂದರೆ, ವೆನ್ ವಿ ಕ್ಯಾನ್ ಯೂಸ್ 1/4πε0 ಅಂತ ನಾ ಅಂತೀನಲ್ಲ, ಅವಾಗ ನಾವು 9 into 10 raised to 9 ನ್ಯೂಟನ್ ಆ ವ್ಯಾಲ್ಯೂ, ನ್ಯೂಟನ್ ಅಲ್ಲ ಸಾರಿ, 1/4πε0 ಜಗದಾಗ 9 into 10 raised to 9 ವ್ಯಾಲ್ಯೂ ಯೂಸ್ ಮಾಡಬಹುದು. ಸೊ ಹಿಯರ್ ವಿ ಹ್ಯಾವ್ ಟು ಅಸ್ಯೂಮ್ ದಟ್ ದ 2 ಚಾರ್ಜಸ್ ಆರ್ ಪ್ಲೇಸ್ಡ್ ಇನ್ ವ್ಯಾಕ್ಯೂಮ್. ಸೊ ಎರಡರದು ವ್ಯಾಲ್ಯೂ ಕೊಟ್ಟಿಲ್ಲ ಅವರು. ಏನು ಕೊಟ್ಟಾರಂದ್ರೆ, ಇವು ಎರಡರ ನೋಡು ಫೋರ್ಸ್ ಐತಲ್ಲ, ದಟ್ ಈಸ್ 36 into 10 raised to minus 6 ನ್ಯೂಟನ್ ಅಂತ ಕೊಟ್ಟಾರೆ ಇನಿಷಿಯಲಿ. ಅದಾದಮೇಲೆ
ನೆಕ್ಸ್ಟ್ ಏನು ಮಾಡ್ತಾರಂತೆ, ಈ ಡಿಸ್ಟೆನ್ಸ್ ಏನಿತ್ತಲ್ಲ ಆರ್, ಇದಕ್ಕೆ 5 ಮೀಟರ್ ಎಕ್ಸ್ಟ್ರಾ ಆ್ಯಡ್ ಮಾಡ್ತಾರೆ. ಅಂದರೆ ಲೆಟಸ್ ಸೇ ದ ನ್ಯೂ ಡಿಸ್ಟೆನ್ಸ್ ಈಸ್ ಆರ್ ಡ್ಯಾಶ್, ದಟ್ ಈಸ್ ಆರ್ ಪ್ಲಸ್ 5 ಮೀಟರ್ ಎಕ್ಸ್ಟ್ರಾ. ಚಾರ್ಜಸ್ ವ್ಯಾಲ್ಯೂ ಚೇಂಜ್ ಮಾಡಿಲ್ಲ, Q1 Q2 ಹಂಗೆ ಇಟ್ಟಾರ, ಡಿಸ್ಟೆನ್ಸ್ ಹ್ಯಾಸ್ ಬೀನ್ ಇನ್ಕ್ರೀಸ್ಡ್. ಸೊ ಆಫ್ಟರ್ ದ ಡಿಸ್ಟೆನ್ಸ್ ಹ್ಯಾಸ್ ಬೀನ್ ಇನ್ಕ್ರೀಸ್ಡ್, ದ ನ್ಯೂ ಫೋರ್ಸ್ ಬಿಕಮ್ಸ್, obviously it will get reduced, that becomes 25 into 10⁻⁶ ನ್ಯೂಟನ್ ಅಂತ ಕೊಟ್ಟಾರ. ನಮಗೆ ಅವ್ರು ಕೇಳಿದ್ದೇನೆಂದ್ರೆ ಇವು ಚಾರ್ಜ್ಗಳ ವ್ಯಾಲ್ಯೂ ಮತ್ತು ಇನಿಷಿಯಲಿ ಡಿಸ್ಟೆನ್ಸ್ ಏನೈತಲ್ಲ ಆರ್, ಇವಿಷ್ಟು ಕೇಳಾರ. ಓಕೆ, ಸೊ ಇದು ಡೈಗ್ರಾಮ್. ಈ ಕಡೆ ನಾವು ಗಿವನ್ ಪಾರ್ಟ್ ಬರ್ಕೊಳ್ಳೋಣ. ಸೊ ಗಿವನ್ ಪಾರ್ಟ್ನೊಳಗೆ ಅವ್ರು ಏನು ಕೊಟ್ಟಾರಂದ್ರೆ ಇನಿಷಿಯಲ್ ಫೋರ್ಸ್ ಕೊಟ್ಟಾರ ಎಫ್. ಓಕೆ, ಆ್ಯಂಡ್ ಇನ್ನೊಂದು ನ್ಯೂ ಫೋರ್ಸ್ ಕೊಟ್ಟಾರ. ಲೆಟ್ ಅಸ್ ಸೇ ಇಟ್ ಈಸ್ ಎಫ್ ಡ್ಯಾಶ್ ನ್ಯೂ 1, 25 into 10⁻⁻⁶ ನ್ಯೂಟನ್. ಸೊ ಇದು ಯಾವಾಗಂದ್ರೆ ಡಿಸ್ಟೆನ್ಸನ್ನ ಪ್ಲಸ್ 5 ಮೀಟರ್ ಆ್ಯಡ್ ಮಾಡಿದಾಗ. ಓಕೆ, ಇಷ್ಟು ಬಿಟ್ಟರೆ ಡಿಸ್ಟೆನ್ಸನ್ನು 5 ಮೀಟರ್ ಆ್ಯಡ್ ಮಾಡ್ಯಾರ ಅಂತ ಅನ್ನೋದು ಒಂದು ಎಕ್ಸ್ಟ್ರಾ, ಮತ್ತು ಇವೆರಡು ವ್ಯಾಲ್ಯೂಸ್, ಇವಿಷ್ಟು ವ್ಯಾಲ್ಯೂಸ್ ಬಿಟ್ಟರೆ ಮತ್ತೇನು ಕೊಟ್ಟಿಲ್ಲ. ಟು ಕ್ಯಾಲ್ಕುಲೇಟ್ ಏನೇನು ಕೇಳಾರಂದರೆ we will have to calculate the value of Q1, the value of Q2 and the initial separation, that is R distance. ಸೊ ಈಗ ನಾವು ಅದಕ್ಕೆ ಏನು ಮಾಡಬಹುದು, ಬೇಕಾದ್ರೆ ನೀವು ಇಲ್ಲಿಗೆ ವಿಡಿಯೋ ಪಾಸ್ ಮಾಡಿ ನೀವು ಸಪ್ರೇಟಾಗಿ ಟೆಕ್ಸ್ಟ್ ಬುಕ್ನೊಳಗೆ ಕೊಟ್ಟಿದ್ದು ಆನ್ಸರು ನೋಡ್ಕೊಳ್ಳಾರ್ದೆ ನೀವು ಸಿನ್ಸಿಯರಾಗಿ ಟ್ರೈ ಮಾಡ್ತೀರಿ ಅಂತ ಅಂದ್ಕೊಂಡಿನಿ, ಅಥವಾ ಟ್ರೈ ಮಾಡಿರಬಹುದು ಅಂತ ಅಂದ್ಕೊಂಡು. ಸೊ ಈಗ ನಮ್ಮ ಕಡೆ ಎರಡು ಕೇಸ್ ಅದಾವೆ. Initially when the distance is r and when the distance is r dash. So what we will do, and ಎರಡು ಫೋರ್ಸ್ ವ್ಯಾಲ್ಯೂಸು ಅದಾವೆ ನಮ್ಮ ಕಡೆ. ಸೊ ಅದಕ್ಕೆ ಎರಡು ಫೋರ್ಸಿಗೂ ಒಂದೊಂದು ಫಾರ್ಮುಲಾ ಬರೆದ್ಬಿಡೋಣಂತೆ. ಒಂದೊಂದು ಫಾರ್ಮುಲಾ ಅಂದ್ರೆ ಹೆಂಗೆ, ಈಗ ನಮ್ಮ ಕಡೆ ಫೋರ್ಸಿಗೆ ಫಾರ್ಮುಲಾ ಐತಿ, ಎಫ್ ಇಸ್ ಈಕ್ವಲ್ಸ್ ಟು 1/4πε0 Q1 Q2 ಡಿವೈಡೆಡ್ ಬೈ r². ಹೌದಾ? ಕೇಸ್ 1 ಏನು, ಕೇಸ್ 1 ಇನಿಷಿಯಲ್ ಸಪರೇಷನ್ ಎಷ್ಟಿತ್ತು ಅಷ್ಟೇ, ಡಿಸ್ಟೆನ್ಸನ್ನು ಹೆಚ್ಚಿಗೆ ಮಾಡಲಾರದ ಇನಿಷಿಯಲ್ ಸಪರೇಷನ್ ಎಷ್ಟಿತ್ತು ಅಷ್ಟೇ ಇಟ್ಟು. ಸೊ ಈ ಕೇಸ್ನೊಳಗೆ ನಾನು ಈ ವ್ಯಾಲ್ಯೂಸನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ಕೊತ ಹೋಗ್ತೀನಿ. ಇನಿಷಿಯಲಿ ಎಷ್ಟಿತ್ತು ನೋಡ್ರಿ, 36 into 10⁻⁻⁶ ಇಸ್ ಈಕ್ವಲ್ಸ್ ಟು 1/4πε0. ಆ ಜಗದಾಗ ನಾವು 9 into 10⁹ ಬರೀಬಹುದು ಓನ್ಲಿ ವೆನ್ ದ ಟೂ ಚಾರ್ಜಸ್ ಆರ್ ಪ್ಲೇಸ್ಡ್ ಇನ್ ವ್ಯಾಕ್ಯೂಮ್ ಆರ್ ಏರ್. ನೆಕ್ಸ್ಟ್, ವಿ ಡೋಂಟ್ ನೋ ದ ವ್ಯಾಲ್ಯೂಸ್ ಆಫ್ ದ ಟೂ ಚಾರ್ಜಸ್. ಬಟ್ ಒನ್ ಮೋರ್ ಥಿಂಗ್ ಅವ್ರು ಇಲ್ಲಿ ಕೊಟ್ಟಾರ ಏನಂದ್ರೆ, ಗಿವನ್ನೊಳಗೆ ಒನ್ ಚಾರ್ಜ್ ಈಸ್ 10 times ದಿ ಅದರ್. ಎರಡರೊಳಗೆ ಒಂದು ಯಾವುದರ ತಗೋಬೋದು ನೀವು. ಐದರ್ ಯು ಕ್ಯಾನ್ ಕನ್ಸಿಡರ್ ದ್ಯಾಟ್ Q2 is 10 times Q1, or you can consider Q1 is 10 times Q2. So let us consider Q2 is 10 times Q1. ಅದಕ್ಕೆ ನಾನು ಏನು ಮಾಡ್ತೀನಿ, Q2 ಜಗದಾಗ I will replace it with 10 times Q1 divided by r². ಡಿಸ್ಟೆನ್ಸ್ ನಮಗೆ ಗೊತ್ತಿಲ್ಲ, we need to calculate the distance. So let us say this is equation 1. ಯಾಕಿದು equation 1 ಅಂದರೆ ಇನ್ನೊಂದು ಫಾರ್ಮುಲಾ ಬರೆಯೋಣ ನಾವೀಗ ಸೆಕೆಂಡ್ ಕೇಸಿಗೆ. ಇಲ್ಲಿ ಎರಡು ಕೇಸ್ ಇದ್ವಲ್ಲ, ಸೆಕೆಂಡ್ ಕೇಸಿಗೆ 25 into 10⁻⁶ ನ್ಯೂಟನ್ನಿಗೆ. ಸೊ ಇದಕ್ಕೆ ನಾನು ಅಂತೀನಿ ಕೇಸ್ 2 ವೆನ್, ಇದು ಯಾವಾಗಂದ್ರೆ ವೆನ್ ಡಿಸ್ಟೆನ್ಸ್ ಈಸ್ ಆರ್ ಡ್ಯಾಶ್, ಆರ್ ಪ್ಲಸ್ 5 ಮೀಟರ್. ಸೊ ಈ ಕೇಸ್ನೊಳಗೆ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡಿರಿ. 25 into 10⁻⁶ ಇದು ವ್ಯಾಲ್ಯೂ, ದಟ್ ಈಸ್ ಈಕ್ವಲ್ಸ್ ಟು 9 into 10⁹ ರಿಪೀಟ್ ಆಗ್ತೈತಿ. ಅಗೇನ್ ಚಾರ್ಜಸ್ನ ಚೇಂಜ್ ಮಾಡಿಲ್ಲ ಅವರು. ಸೆಕೆಂಡ್ ಕೇಸ್ನೊಳಗೆ ಡಿಸ್ಟೆನ್ಸ್ ಅಷ್ಟ ಪ್ಲಸ್ 5 ಮೀಟರ್ ಆ್ಯಡ್ ಮಾಡ್ಯಾರ. ಸೊ ಅದಕ್ಕೆ ಚಾರ್ಜ್ ಮತ್ತು Q1 into Q2 is 10 times Q1 divided by ಡಿಸ್ಟೆನ್ಸ್ ಚೇಂಜ್ ಆಗ್ತೈತಿ, r plus 5 whole square. ದಿಸ್ ಈಸ್ ಇಕ್ವೇಷನ್ 2. ಈಗೇನು ಮಾಡೋಣ ನಾವು ಅಂದರೆ ಡಿವೈಡಿಂಗ್ ಇಕ್ವೇಷನ್ 1/2 ಮಾಡಿಬಿಡ್ರಿ. ಡಿವೈಡಿಂಗ್ ಯಾಕೆ ಮಾಡಬೇಕು ಅಂದರೆ ಭಾಳಷ್ಟು ಫ್ಯಾಕ್ಟರ್ಸ್ ಇಲ್ಲೇ ಕ್ಯಾನ್ಸಲ್ ಆಗ್ತಾವೆ ಆ್ಯಂಡ್ ನಮಗೆ ಅನ್ನೋನ್ ವ್ಯಾಲ್ಯೂಸ್ ಕಡಿಮೆ ಆಗ್ತಾವೆ. ಇಲ್ಲೇ ಅನ್ನೋನ್ ವ್ಯಾಲ್ಯೂಸ್ ಯಾವ ಉಳ್ದಾವೆ ನೋಡ್ರಿ. ಈಗಿಲ್ಲೇ ಇನ್ ಇಕ್ವೇಷನ್ 1 Q1
ಈಸ್ ಅನ್ನೋನ್. ಇಲ್ಲಿ ಇನ್ನೊಂದು Q1 ಐತೆ, ಒಟ್ಟು Q1 ಆಗ್ತದೆ. R is unknown. Similarly, ಇಲ್ಲಿ Q1 is unknown and R is unknown. ನಾವು ಯಾವಾಗ equation 1 divided by equation 2 ಮಾಡ್ತೀವಿ, we reduce the unknown values. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಟೇಕಿಂಗ್ equation 1 divided by equation 2, or else you can take 2 divided by 1, ಹೆಂಗಾರು ಮಾಡ್ಬೋದು. ಸೊ 36 into 10 raised to minus 6 divided by 25 into 10 raised to minus 6 is equals to 9 into 10 raised to 9 into ಇದನ್ನು ನಾನು 10Q1 square ಅಂತ ಬರಿಬೋದು, ಹೌದಾ? 10Q1 square divided by R square whole divided by, once again 9 into 10 raised to 9, 10Q1 square divided by R plus 5 whole square. So 10 raised to minus 6, 10 raised to minus 6 cancel आता. 9 into 10 raised to 9, 9 into 10 raised to 9, 10Q1 square, 10Q1 square. So this gives us 36 divided by 25 is equals to denominator of denominator R plus 5 whole square. It comes to the numerator, that gives us R plus 5 whole square divided by R square. ಸೊ ಈ ಪರ್ಟಿಕ್ಯುಲರ್ ಸ್ಟೆಪ್ಪಿಗೆ ಬಂದಮೇಲೆ ನೀವು ಕ್ರಾಸ್ ಮಲ್ಟಿಪ್ಲೈ ಮಾಡಿ ಇದನ್ನು A+B ಹೋಲ್ ಸ್ಕ್ವೇರ್ ಫಾರ್ಮುಲಾ ಹಚ್ಚಿ ಕ್ವಾಡ್ರಾಟಿಕ್ ಇಕ್ವೇಷನ್ ಸಾಲ್ವ್ ಮಾಡ್ಕೊಂಡು ಕುಂತ್ರೆ ಇಟ್ ಬಿಕಮ್ಸ್ ಕಾಂಪ್ಲಿಕೇಟೆಡ್. ಸ್ವಲ್ಪ ನಾವು ಈ ರೀತಿ ಸಾಲ್ವ್ ಮಾಡುವಂಥ ಕ್ವಶನ್ಸ್ ಬರ್ತಾವೆ ಇನ್ನು ಮುಂದೆ, ಸ್ವಲ್ಪ ನಾವು ಅಲರ್ಟ್ ಇರ್ಬೇಕು. ಏನಂದ್ರೆ ಇವೆಲ್ಲನೂ ಸ್ಕ್ವೇರ್ ಫಾರ್ಮ್ನೊಳಗದಾವೆ. ಇಫ್ ವಿ ಟೇಕ್ ಅಟ್ ದಿಸ್ ಸ್ಟೆಪ್ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್ಸ್, ದ ಫರ್ದರ್ ಕ್ಯಾಲ್ಕುಲೇಷನ್ ಬಿಕಮ್ಸ್ ವೆರಿ ಈಸಿ. ಓಕೆ, taking square root on both sides. So that gives us, taking square root on both sides gives us 6 divided by 5. ಇದು ಗೊತ್ತಾಗ್ತದೆ ನಿಮ್ಗೆ ಹೆಂಗೆ ಅಂತೇಳಿ. that is equals to R plus 5 whole square ಇದ್ದಿದ್ದು ಬರೀ R plus 5 ಅಷ್ಟೇ ಆಗಿಬಿಡ್ತೈತಿ, ಆ್ಯಂಡ್ ಡಿನಾಮಿನೇಟರ್ ಒಳಗೆ R ಅಷ್ಟೇ ಆಗುತ್ತೆ. ಸೊ ಇದನ್ನು ಬೇಕಾದ್ರೆ ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ. ದಿಸ್ ಗಿವ್ಸ್ ಅಸ್ 6R, ಹೌದಾ? ಈ ಕಡೆ ಮಲ್ಟಿಪ್ಲೈ ಮಾಡಿದ್ರೆ ದಟ್ ಈಸ್ ಈಕ್ವಲ್ಸ್ ಟು 5R ಪ್ಲಸ್ 25. ಸೊ 6R ಇಸ್ ಈಕ್ವಲ್ಸ್ ಟು 5R ಪ್ಲಸ್ 25 ಅಂದರೆ ಆ 5R ಅನ್ನು ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಂಡ್ಬಿಟ್ರೆ R ಅಷ್ಟು ಉಳಿತು. ಸೊ R ಇಸ್ ಈಕ್ವಲ್ಸ್ ಟು 25 ಮೀಟರ್. ಸೊ ನಾವೀಗ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ, R ಇಸ್ ಈಕ್ವಲ್ಸ್ ಟು 25 ಮೀಟರ್. ಸೊ ಫರ್ದರ್ ಇನ್ನೂ ಏನು ಕೆಲಸ ಐತಿ, ಯು ವಿಲ್ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ Q1 ಆ್ಯಂಡ್ Q2. ಆ್ಯಕ್ಚುಲಿ ಇವೆರಡರೊಳಗೆ ನಾವು Q1 ಅಷ್ಟೇ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಸಾಕು, ಯಾಕಂದರೆ Q2 ಈಸ್ 10 times Q1 ಅಂತ ಅವ್ರು ಕೊಟ್ಬಿಟ್ಟಾರೆ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಈಗ ಈ R ಇಸ್ ಈಕ್ವಲ್ಸ್ 25 ಮೀಟರನ್ನು ಐದರ್ ಈ ಇಕ್ವೇಷನ್ 1 ಅಥವಾ ಇಕ್ವೇಷನ್ 2 ಎಲ್ಲರ ಸಬ್ಸ್ಟಿಟ್ಯೂಟ್ ಮಾಡಿಬಿಡ್ರಿ, ಅವಾಗ ನಿಮ್ಗೆ Q1 ಈಸಿಲಿ ಸಿಗ್ತದೆ. ಇಟ್ಸ್ ಬೆಟರ್ ಟು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ R ಇನ್ ಇಕ್ವೇಷನ್ 1 ಬಿಕಾಸ್ ಇಲ್ಲಿ R ಸ್ಕ್ವೇರ್ ಐತೆ, ಇಲ್ಲಿ ಮತ್ತು R plus 5 ಆಗಿ ಹೋಲ್ ಸ್ಕ್ವೇರ್ ಆಗುತ್ತೆ. ಓಕೆ, ಜಸ್ಟ್ ಅ ಮಿನಿಟ್. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಒನ್ಸ್ ಅಗೇನ್ ಈ ಡೈಗ್ರಾಮ್ ಪಾರ್ಟ್ ಹೋಪ್ಫುಲಿ ನಿಮಗಿದೆ ಅಂಡರ್ಸ್ಟ್ಯಾಂಡ್ ಆಗೈತೆ ಅಂತ ಅಂದ್ಕೊಂಡೆ. ಇದನ್ನು ರಬ್ ಮಾಡಿ ಇಲ್ಲೇ ನಮ್ಮದು Q1 ಪಾರ್ಟದ್ದು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ ನಾವು. ಸೊ ವಾಟ್ ಐ ವಿಲ್ ಡೂ, I will substitute the value of R is equals to 25 meter in equation 1. Okay, just a minute. Substituting R in equation 1. So equation 1 the value ಏನೈತೆ 36 into 10 raised to minus 6 is equals to 9 into 10 raised to 9 multiplied by 10 Q1 square, ಹೌದಾ? 10 Q1 square divided by ಇದು 25 ಸ್ಕ್ವೇರ್ ಆಯ್ತು. ಸೊ ಇದರೊಳಗಿಂದ ನಮ್ದು Q1 ಒಂದು ಹೊರಗೆ ತಗೋಬೇಕು ನಾವೀಗ, ಹೌದಾ? ಸೊ ಅದಕ್ಕೆ ಏನು ಮಾಡ್ತೀವಿ, ಬೆಟರ್ ಒನ್ಸ್ ಅಗೇನ್ ಇಲ್ಲೊಂದು ಎಂಥ ಫಾರ್ಮ್ಯಾಟ್ ಐತೆ ಸ್ವಲ್ಪ ಫೋಕಸ್ ನೀವು ಮಾಡಿದರೆ 36 ಈಸ್ ಅ ಪರ್ಫೆಕ್ಟ್ ಸ್ಕ್ವೇರ್. ಇದಂತೂ 25 ಸ್ಕ್ವೇರ್ ಫಾರ್ಮ್ನೊಳಗನ ಐತಿ. 9 ಈಸ್ ಅ ಪರ್ಫೆಕ್ಟ್ ಸ್ಕ್ವೇರ್. ಆ್ಯಂಡ್ ಇನ್ನೊಂದಿಲ್ಲ 10 raised to 9 into 10 ಮಾಡಿದರೆ 10 raised to 10 ಆಗ್ತೈತಿ. ಅಲ್ಲೊಂದು ನಾವು ಸ್ಕ್ವೇರ್ ರೂಟ್ ತಗೋಬೋದು. ಅಂದರೆ ಮತ್ತು ಇಲ್ಲಿ ಹೆಂಗೆ ಟೇಕಿಂಗ್ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್ಸ್ ಮಾಡಿದ್ವಲ್ಲ ಹಂಗೆ ಟೇಕಿಂಗ್ ಸ್ವಲ್ಪ ನಾವು ಅಲರ್ಟ್ ಇದ್ದರೆ ಇಲ್ಲಿ ಏನು ನಡೆದೈತಿ, ಏನು ಮಾಡಬಹುದು. ಸೊ ಹೌ ವಿ ಕ್ಯಾನ್ ಸಿಂಪ್ಲಿಫೈ ಅವರ್ ಕ್ಯಾಲ್ಕುಲೇಷನ್
ಅದನ್ನು ಮಾಡೋಕ್ಕೆ ಬರುತ್ತೆ. ಸೊ ಟೇಕಿಂಗ್ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್ಸ್. ಓಕೆ, ಸೊ ನೋಡಿರಿ ಇದೇನಾಗ್ತದೆ ಅಂದರೆ 6 ಇಂಟು 10⁻⁻6 ಇದು 10⁻⁻3 ದ್ಯಾಟ್ ಗಿವ್ಸ್ ಅಸ್ ಸ್ಕ್ವೇರ್ ರೂಟ್ ಆಫ್ 9 ಇಸ್ 3 ಇಂಟು ಇದು 10⁻9 10⁻110 ಆಗಿ ಅದರದ್ದು ಸ್ಕ್ವೇರ್ ರೂಟ್ 10⁻5 ಆಗಿರ್ತೈತೆ, ಹೌದಾ? ದ್ಯಾಟ್ ಇಂಟು Q1 ಸ್ಕ್ವೇರ್ ಇದ್ದದ್ದು Q1 ಆತ, ಕೆಳಗೆ ಇದು 25 ಅಷ್ಟೇ ಉಳಿದಿರ್ತೈತೆ, ಹೌದಾ? ಸೊ ನೆಕ್ಸ್ಟ್ 3 1s 3 2s ಮಾಡಿ 25 ನೀವು ಈ ಕಡೆ ತೊಗೊಂಬಂದ್ರೆ 25 2s 50 ಇದೊಂದು 10⁻5 ಈ ಕಡೆ ತೊಗೊಂಬಂದ್ರೆ 10⁻⁻5 ಆತ. ಸೊ ದೇರ್ ಫೋರ್ Q1 ಇಸ್ ಈಕ್ವಲ್ಸ್ ಟು 25 2s 50 ಇಂಟು 10⁻⁻8, ಹೌದಾ? ಸೊ ಇದನ್ನು ನಾವು ಬೇಕಾದ್ರೆ 50 ಇದನ್ನು 0.5 ಮಾಡ್ಕೊಂಡು ಇದನ್ನು 10⁻⁻6 ಅಂದರೆ ಜನರಲಿ ಅದನ್ನು ಮೈಕ್ರೋ ಕೂಲಮ್ ನ್ಯಾನೋ ಒಳಗೂ ಎಕ್ಸ್ಪ್ರೆಸ್ ಮಾಡ್ಬೋದು ನೀವು ಬೇಕಾದ್ರೆ, ಅಥವಾ ಮೈಕ್ರೋ ಒಳಗೂ ಮಾಡ್ಬೋದು. ಬೆಟರ್ ನಾವು ಮೈಕ್ರೋ ಒಳಗೆ ಎಕ್ಸ್ಪ್ರೆಸ್ ಮಾಡೋಣಂತೀಗ. ಸೊ ಐ ಕ್ಯಾನ್ ರೈಟ್ ದಿಸ್ ಆಸ್ 50 ಕ್ಯಾನ್ ಬಿ ರಿಟನ್ ಆಸ್ 0.5 ಇಂಟು 10⁻⁻6 ಈಸ್ 10⁻⁶ ಈಸ್ ಮೈಕ್ರೋ ಕೂಲಮ್. ಈಗ Q1 ಆತ, ನೆಕ್ಸ್ಟ್ ಏನು ಉಳಿತು ಹಂಗಾರೆ ಈಗ Q2 ಒಂದು ನಾವು ಬರೆದ್ರೆ ಮುಗಿದು ಹೋಯ್ತು. ದೇರ್ ಫೋರ್ ವಿ ನೋ ದ್ಯಾಟ್ Q2 ಈಸ್ 10 times Q1. ಸೊ Q1ಗೆ 10 ಮಲ್ಟಿಪ್ಲೈ ಮಾಡಿರಿ, ಸೊ ವಿಲ್ ಗೆಟ್ ಇಟ್ ಆಸ್ 5 ಮೈಕ್ರೋ ಕೂಲಮ್. 0.5 ಇಂಟು 10 ಇಸ್ 5 ಮೈಕ್ರೋ ಕೂಲಮ್. ಸೊ ಇದರಿಗಿಂತ ನಾವು Q1 Q2 ಮತ್ತು ಇನಿಷಿಯಲ್ ಸಪ್ರೇಷನ್ ಎಲ್ಲನೂ ಕ್ಯಾಲ್ಕುಲೇಷನ್ ಮಾಡಿದ್ವಿ. ಕ್ವೈಟ್ ಸಿಂಪಲ್ ಐತಿ. ಇವೆರಡದ್ರೊಳಗೂ ಫಸ್ಟ್ ಟೈಮ್ ಇದ್ದದಕ್ಕೆ ನಿಮಗೆ ಸ್ವಲ್ಪ ಯಾವ ರೀತಿ ಫಾರ್ಮುಲಾ ಹಚ್ಬೇಕು, ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ಬೇಕು, ಸ್ಟಾರ್ಟಿಂಗ್ ನೀವ ಸ್ವಂತ ಮಾಡೋಕ್ಕೆ ಹೋದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಇದನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡೋದು, ಬಿಕಾಸ್ ದ ಕ್ವಶನ್ಸ್ ವಿಲ್ ಗೆಟ್ ಕಾಂಪ್ಲಿಕೇಟೆಡ್. ಇವು ಬೇಸಿಕ್ಸ್ ಇವು, ಅಟ್ಲೀಸ್ಟ್ ಇದನ್ನು ನೀವು ಕರೆಕ್ಟಾಗಿ ಯೂಸ್ ಮಾಡೋದನ್ನು ಕಲಿಬೇಕು. ಇಲ್ಲಿ ಒಂದು ಟ್ರಿಕ್ ಈ ಕ್ವಶನ್ ಒಳಗೆ ಏನಿತ್ತಂದರೆ ಟೈಮ್ ಟು ಟೈಮ್ ಡಿಪೆಂಡಿಂಗ್ ಆನ್ ದ ಸಿಚುವೇಶನ್ ನಾವು ಟೇಕಿಂಗ್ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್ಸ್ ಮಾಡ್ತಿದ್ವಿ. So next question which is based on again Coulomb's law will be dealt with in the next video. ಅದಕ್ಕಿಂತ ಮೊದಲು ನಾವು PUC ಫಸ್ಟ್ ಇಯರ್ನೊಳಗೆ ಸಮಥಿಂಗ್ ಕಾಲ್ಡ್ ಆಸ್ ಲ್ಯಾಮಿಸ್ ಥೇರಮ್ ಅಂತ ಹೇಳಿ ಕಲ್ತಿದ್ವಿ. ಅದನ್ನು ನೀವು ಲ್ಯಾಮಿಸ್ ಥೇರಮ್ ಒಂದು ಸರ್ತಿ ನೋಡ್ಕೊಂಡು ಇಟ್ಕೊಂಡಿದ್ರೆ ವಿ ಕ್ಯಾನ್ ಈಸಿಲಿ ಸಾಲ್ವ್ ದ ಥರ್ಡ್ ಕ್ವಶನ್ ಬೇಸ್ಡ್ ಆನ್ Coulomb's law. ಅದಾದಮೇಲೆ ಫೋರ್ಸ್ ಬಿಟ್ವೀನ್ ಮಲ್ಟಿಪಲ್ ಚಾರ್ಜಸ್ ಸ್ಟಾರ್ಟ್ ಆಗ್ತೈತಿ. ಅದಾದಮೇಲೆ ಮತ್ತೆ ನ್ಯೂಮರಿಕಲ್ಸ್ ಬರ್ತಾವೆ. ಸೊ ಹೋಪ್ಫುಲಿ ಯು ಹ್ಯಾವ್ ಅಂಡರ್ಸ್ಟುಡ್ ದೀಸ್ ಟು ಬೇಸಿಕ್ ಕ್ವಶನ್ಸ್, ಬಟ್ ಸ್ಟ್ಯಾಂಡರ್ಡ್ ಕ್ವಶನ್ಸ್, ಇಂಪಾರ್ಟೆಂಟ್ ಕ್ವಶನ್ಸ್. ಈ ಟೈಪ್ ಆಫ್ ಕ್ವಶನ್ಸ್ ಥಿಯರಿ ಎಕ್ಸಾಮ್ನೊಳಗೂ ಕೇಳಾರ. ಸೊ ಹೋಪ್ಫುಲಿ ಇದು ನಿಮ್ಗೆ ಅರ್ಥ ಆಗೈತೆ ಅಂತ ಅಂದ್ಕೊಂಡೆ. ಬೇಕಂದ್ರೆ ಮತ್ತೆ ಹಿಂದೆ ಹೋಗಿ ವಿಡಿಯೋ ನೋಡ್ಕೋಬೋದು. ಓಕೆ, ಥ್ಯಾಂಕ್ ಯು, ನಮಸ್ಕಾರ.